ಹಾಯ್, ಹಲೋ, ನಮಸ್ತೆ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಸಿಂಪಲ್ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಇದು ಬಿಗ್ನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟು ನಾನು ಯೋಕ್ ಅಟ್ಯಾಚನ್ನು ಮಾಡ್ಕೊಳ್ತೀನಿ. 3 ಪೀಸ್ ಇಟ್ಬಿಟ್ಟು ಯೋಕ್ ಅಟ್ಯಾಚ್ ಮಾಡಿ ಒಂದು ಬ್ಯಾಕ್ ಸೈಡ್ ಒಂದು ಕಿನಾರಿ ಹಾಕಬೇಕು. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೂ ಬಿಗ್ನರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನಿದು ಮಾಡ್ತಾಯಿದ್ದೀನಿ. ನಾವೊಂದು ಯೂಟ್ಯೂಬಿಗೆ ಬಂದಿದ್ದೀವಿ ಅಂದರೆ ಸುಮ್ಮನೆ ಒಂದು ಟೈಮ್ ಪಾಸಿಗೆ ಅಂತ ನಾವು ಮಾಡಬಾರ್ದು. ಒಂದು ಸ್ವಲ್ಪ ಜನಕ್ಕಾದರೂ ಕೂಡ ಒಂದಷ್ಟು ಜನಕ್ಕೆ ಹೆಲ್ಪ್ ಆದರೆ ಒಳ್ಳೆಯದಲ್ವಾ? ನನ್ನ ಉದ್ದೇಶನೂ ಅದೇನೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ, ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಬ್ಯಾಕನ್ನು ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕಿಗೆ ಒಂದು ಪಟ್ಟಿ ಕೊಡ್ತಾಯಿದ್ದೀನಿ, ಎಕ್ಸ್ಟ್ರಾ ಪೀಸ್ ಕೊಡ್ತಾಯಿದ್ದೀನಿ. ಯಾಕೆಂದರೆ ಅದರಲ್ಲೇ ಫೋಲ್ಡ್ ಮಾಡಿ ಮಾಡ್ಬೋದು. ಲೈನಿಂಗ್ ಬ್ಲೌಸ್ ಅಲ್ಲ, ಪ್ಲೇನ್ ಬ್ಲೌಸ್ ಅಂದರೆ ಪಟ್ಟಿ ಇಲ್ಲದೇ ಹಾಗೆ ಫೋಲ್ಡ್ ಮಾಡಿ ಮಾಡ್ಬೋದು. ಆದರೆ ಅದಷ್ಟು ಲುಕ್ ಬರಲ್ಲ. ಈ ಪಟ್ಟಿ ಕೊಟ್ಟು ಅಟ್ಯಾಚ್ ಮಾಡುವಾಗ ಬ್ಯಾಕಲ್ಲಿ ಎತ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಆ ಬ್ಯಾಕಲ್ಲಿ ಎತ್ಕೊಳ್ಳಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಬ್ಯಾಕ್ ಸೈಡ್ ಹಿಂದೆಗಡೆ ಇದೆಯಲ್ವ, ಅದು ತುಂಬ ನೀಟಾಗಿ ಕೂರುತ್ತೆ. ಹಾಗಾಗಿ ಒಂದು ಎಕ್ಸ್ಟ್ರಾ ಪೀಸ್ ಕೊಟ್ಟು ಅಟ್ಯಾಚ್ ಮಾಡಿ ನಾವು ಅದು ಫಿನಿಶಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಕು. ಆ್ಯಕ್ಚುಲಿ ಇವತ್ತೊಂದು ಸ್ವಲ್ಪ ನನಗೆ ನೆಗಡಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ನಿನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತೊಂದು ಸ್ವಲ್ಪ ಇದೆ, ಪರವಾಗಿಲ್ಲ ಮಾಡೋಣ ಅಂತ ವಾಯ್ಸ್ ಕೊಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ. ಹೆಚ್ಚೆಚ್ಚು ವಿಡಿಯೋ ನೀವು ನೋಡಿದರೆ ನನಗೆ ಮೋಟಿವ್ ಆಗುತ್ತೆ, ನಾನು ಇನ್ನೂ ಹೆಚ್ಚು ವೀಡಿಯೋ ಮಾಡೋಣ ಅನಿಸುತ್ತೆ. ಯಾರಿಗೋ ಇದರಿಂದ ಅನುಕೂಲ ಆಗಿದೆ ಅಂದರೆ ನಮಗೆ ಇನ್ನೂ ಒಳ್ಳೆಯ ವೀಡಿಯೋ, ಒಳ್ಳೊಳ್ಳೆ ಟಿಪ್ಸು ಎಲ್ಲ ತಿಳಿಸ್ಕೊಡೋಣ ಅಂತ ನಮಗೆ ಒಂದು ಮನಸ್ಸು ಬರುತ್ತೆ. ಹಾಗಾಗಿ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಬರುತ್ತೆ. ನಾನು ಎಲ್ಲ ಥರ ವೀಡಿಯೋವನ್ನು ಮಾಡ್ತೀನಿ. ಬೋಟ್ ನೆಕ್ಕು, ಬ್ಯಾಕ್ ಓಪನ್ನು, ಪ್ರಿನ್ಸೆಸ್ ಕಟ್ಟು, ಮಕ್ಕಳಿಗೆ ಲಂಗ ಬ್ಲೌಸು ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಡೀಪ್ ನೆಕ್ಕು ಎಲ್ಲವನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಟಿಪ್ಸನ್ನು ಹೇಳ್ತಾ ನಾನು ವೀಡಿಯೋನ ಮಾಡ್ತೀನಿ. ನನಗೆ ಕಮೆಂಟ್ಸ್ ಮಾಡಬೇಕು. ನೀವು ಕಮೆಂಟ್ಸ್ ಮಾಡಿದರೆ ನನಗೆ ತಿಳಿಸ್ಕೊಳೋಕ್ಕೆ ಈಸಿ ಆಗುತ್ತೆ, ಏನು ಬೇಕಾಗುತ್ತೆ ನಮ್ಮ ಇವರಿಗೆ ಅಂತ ನನಗೆ ಗೊತ್ತಾಗುತ್ತೆ. ವ್ಯೂವರ್ಸಿಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೆ ಗೊತ್ತಾಗುತ್ತೆ. ನೀವು ಕಮೆಂಟ್ಸ್ ಮಾಡಬೇಕು. ಕಮೆಂಟ್ಸ್ ಮಾಡಿದರೆ ನಾನು ಇನ್ನೂ ಹೆಚ್ಚು ಹೆಚ್ಚು ಅದ್ರ ಬಗ್ಗೆನೇ ಹೆಚ್ಚಿಗೆ ವೀಡಿಯೋ ಮಾಡೋಕ್ಕಾಗುತ್ತೆ. ಈಗ ಏನಾಗುತ್ತೆ ಅಂದರೆ ನೀವೇನು ಅದಕ್ಕೆ ರಿಪ್ಲೈ ಇನ್ನೂ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿದ್ದರೆ ತುಂಬ ವೀಡಿಯೋ ಬರುತ್ತೆ. ಇದೊಂದು ವೀಡಿಯೋ ಅಲ್ಲೋ ಅಂದ್ಕೊಂಡು ನೀವೇನಾರು ಅಂದ್ಕೊಂಡ್ರೆ ಆ ಟಿಪ್ಸ್ಗಳು ನಿಮಗೆ ಸಿಗಲ್ಲ. ಯಾಕೆಂದರೆ ಎಲ್ಲರದ್ದು ಒಂದೊಂದು ಐಡಿಯಾ ಇರುತ್ತೆ, ಒಂದೊಂದು ಟಿಪ್ಸ್ ಬರುತ್ತೆ ಅಲ್ವಾ? ನಂದೊಂದಾದರೆ ಇನ್ನೊಬ್ರದ್ದು ಇನ್ನೊಂದು ಥರ ಟಿಪ್ಸ್ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ? ಹಾಗಾಗಿ ನನ್ನಲ್ಲೂ ಒಂದು ಆ ಥರ ಒಂದಷ್ಟು ಟಿಪ್ಸ್ಗಳಿರುತ್ತೆ, ಒಂದಷ್ಟು ಐಡಿಯಾಸ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಅದು ಮತ್ತೊಮ್ಮೆ ಹೇಳ್ತೀನಿ. ಚೆಸ್ಟ್ ಬೇರೆ, ಫುಲ್ ಬಸ್ಟ್ ಬೇರೆ ಇದೆ ಅಲ್ವಾ? ಯಾಕೆಂದರೆ ಚೆಸ್ಟು ಒಂದೇ, ಫುಲ್ ಬಸ್ಟು ಒಂದೇ ಅಳತೆ ಅಲ್ಲ. ಮತ್ತು ಫ್ರಂಟ್ ಟು ಬ್ಯಾಕು ಡಿಫ್ರೆನ್ಸ್ ಇರುತ್ತೆ. ಲೇಡೀಸಿಗೆ ಫ್ರಂಟ್ ಟು ಬ್ಯಾಕು ಡಿಫ್ರೆನ್ಸ್ ಇರುತ್ತೆ. ಯಾಕೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈಗ ಜೆಂಟ್ಸ್ ಶರ್ಟಲ್ಲಾದರೆ ಕೂಡ ಫ್ರಂಟ್ ಟು ಬ್ಯಾಕು ಎಲ್ಲ ಒಂದೇ ಅಳತೆ. ಅದರಲ್ಲೂ ಒಂದು ಅರ್ಧ ಇಂಚು ಒಂಚೂರು ಹೆಚ್ಚು ಕಮ್ಮಿ ಮಾಡ್ತಾರೆ. ಆದರೂ ಕೂಡ ಈಕ್ವಲ್ ಆಗಿಟ್ಟರೆ, ಫ್ರಂಟ್ ಟು ಬ್ಯಾಕು ಲೆಂತ್ ಈಕ್ವಲ್ ಆಗಿಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ. ಹಾಗಾದರೆ ಲೇಡೀಸಿಗೆ ಕೆಲವರು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಬ್ಯಾಕಿಗಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಹೇಳ್ತಾಯಿದ್ದಾರೆ. ನೀವೇ ನೋಡಿ, ಯೋಕ್ ಪಟ್ಟಿ ಹತ್ತಿರ ಫ್ರಂಟ್ ಲೆಂತು ಯೋಕ್ ಪಟ್ಟಿ 2 ಅಲ್ಲಿ ಜಾಯಿಂಟ್ ಬರುತ್ತೆ. ಅಲ್ಲಿ ಜಾಯಿಂಟ್ ಬಂದವಾಗ ಅಲ್ಲೂ 1 ಇಂಚ್ ಹೊರಟೋಗ್ಬಿಡುತ್ತೆ. ಆ 1 ಇಂಚ್ ಹೊರಟೋದವಾಗ ನಾವು ಫ್ರಂಟ್ ಟು ಬ್ಯಾಕಿಗೆ ಏನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅದು ಲೆಕ್ಕಕ್ಕೆ ಬರಲ್ವಲ್ಲ ಅಲ್ಲಿ. ಈಕ್ವಲ್ ಆಗೋಯ್ತು. ಫ್ರಂಟ್ ಟು ಬ್ಯಾಕು 2 ಈಕ್ವಲ್ ಆಗೋಯ್ತು ಅಲ್ವಾ? ಹಾಗಾಗಿ ಅಲ್ಲಿ 1 ಇಂಚು ಸಾಕಾಗಲ್ಲ. ಕೆಲವರಿಗೆ ಸಾಕಾಗುತ್ತೆ, ಯಾಕೆಂದರೆ ಸ್ವಲ್ಪ ಸಣ್ಣ ಇರೋರಿಗೆ, ಯಂಗ್ ಏಜ್ ಅವರಿಗೆ ಇರಲ್ಲ, ಅದು ಬಾಡಿ ಅದು ಇದಾಗಿರುತ್ತೆ. ಹಾಗಾಗಿ ಅದು ಸಾಕಾಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಚೂರು ಏಜ್ ಆದವರಿಗೆ ಮತ್ತು ಫುಲ್ ಬಸ್ಟು ಚೆಸ್ಟಿಗೆ 2 ಇಂಚಸ್ ಎಲ್ಲ 3 ಇಂಚಸ್ಸು ಕೆಲವರಿಗೆಲ್ಲ ತುಂಬ ಡಿಫ್ರೆನ್ಸ್ ಎಲ್ಲ ಬರುತ್ತೆ. ಹಾಗಾಗಿ 1 ಇಂಚು ಡಿಫ್ರೆನ್ಸು ಎಲ್ಲ ಬರುತ್ತೆ. 1 ಇಂಚ್ ಡಿಫ್ರೆನ್ಸ್ ಆದರೆ ಓಕೆ, ಏನು ತೊಂದರೆ ಇಲ್ಲ.
ಆದರೆ 2 ಇಂಚು, 1.5 ಇಂಚು, 3 ಇಂಚು ಎಲ್ಲ ಬರುತ್ತೆ. ದಪ್ಪ ಇರೋರಿಗೆ ಎಲ್ಲ ಬರುತ್ತೆ, ಏಜ್ ಆದವರಿಗೆ. ಹಾಗಾಗಿ ಅಂಥವರಿಗೆ ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗಲ್ಲ. ಅವ್ರ ಬಾಡಿ ಪ್ರಕಾರ ನಾವು ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ಯೋಗಪಟ್ಟಿ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅಲ್ಲಿ ಬಸ್ ನಾವು ಟಕ್ಸ್ ಹಿಡಿತೀವಲ್ಲ ಫ್ರಂಟಲ್ಲಿ, ಅಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಡಬೇಕಾಗುತ್ತೆ. ಆ ಸ್ಪೇಸ್ ಕೊಟ್ಟರೆ ಅಲ್ಲಿ ನೀಟಾಗಿ ಬಸ್ಟು ಅಲ್ಲಿ ಅದಕ್ಕೆ ಸ್ಪೇಸ್ ಸಿಗುತ್ತೆ, ಅಲ್ಲಿ ನೀಟಾಗಿ ಕೂರುತ್ತೆ. ಅಲ್ಲಿ ಉಸಿರು ಕಟ್ಟದಂಗೆ ಆಗುತ್ತೆ ಕೆಲವರಿಗೆ. ಹುಕ್ಸ್ ಹಾಕಿದ ತಕ್ಷಣ ಬ್ಲೌಸ್ ಹಾಕ್ಕೊಳ್ಳುವಾಗ ತುಂಬ ಟೈಟ್ ಆಗಿಬಿಟ್ಟು ಉಸಿರು ಕಟ್ಟೋ ಥರ ಆಗುತ್ತೆ. ಹಾಗಾಗಿ ಆ ಬ್ಲೌಸು ಇರಿಟೇಷನ್ ಆಗುತ್ತೆ ಹಾಕ್ಕೊಳ್ಳುವಾಗ ಎಲ್ರಿಗೂ. ಹಾಗಾಗಿ ಈ ಐಡಿಯಾ ಎಲ್ಲ ತುಂಬ ಜನ ಹೇಳಲ್ಲ ಇದ್ರ ಬಗ್ಗೆ. ಹಾಗಾಗಿ ಅದು ನಾನು ಕಸ್ಟಮರ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಆ ಕಸ್ಟಮರು ನನಗೆ, ಕೆಲವು ಜನ ಕಸ್ಟಮರ್ ಅದಕ್ಕೋಸ್ಕರ ನನ್ನ ಹತ್ರ ಬರ್ತಾರೆ. ಎಂತೆಂಥ ಎಕ್ಸ್ಪೀರಿಯನ್ಸ್ ಇರೋ ಟೈಲರ್ ಹತ್ರ ಹೋಗಿ ಹೊಲಿಸಿದ್ರು ಕೂಡ ನನಗೆ ಈ ಥರ ಫ್ರಂಟಲ್ಲಿ ಇಷ್ಟು ನನಗೆ ಕಂಫರ್ಟ್ ಇರೋ ಥರ ಯಾರೂ ಹೊಲ್ಕೊಟ್ಟಿಲ್ಲ ಅಂತ ನನ್ನ ಹತ್ರ ಬರ್ತಾರೆ ಕೆಲವರು. ಹಾಗಾಗಿ ಅಲ್ಲಿ ಫ್ರಂಟಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಮೆಥಡ್ ಅಂತ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾನು ಇದು ಎಲ್ಲಿಂದ ಕಲ್ತಿದ್ದು, ನಮ್ಮ ಫ್ಯಾಷನ್ ಡಿಸೈನರ್ ಹತ್ರ ನಾನು ಹೋಗಿ ಕಲ್ತಿದ್ದು ಇದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮತ್ತು ನನಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಇದು. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದು ನನಗೆ ಆಗಿರೋ ಹೆಲ್ಪು, ಅನುಕೂಲ ನಿಮಗೂ ಆದರೆ ಒಳ್ಳೆಯದಲ್ವ. ನಿಮ್ಮಿಂದ ಇನ್ನಷ್ಟು ಒಂದಷ್ಟು ಜನಕ್ಕೆ ಅದು ಅನುಕೂಲ ಆಗುತ್ತಲ್ವ. ನಾವು ವಿಡಿಯೋ ಮಾಡೋದು ಒಂದಷ್ಟು ಹೆಲ್ಪ್ ಆಗಬೇಕು ಎಲ್ಲರೂ. ನೋಡಿ, ಆ ಫ್ರಂಟಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಎಷ್ಟು ನೀಟಾಗಿ ಕೊಂಡಿದೆ. ಅಲ್ಲಿ ಸ್ಪೇಸ್ ಸಿಗುತ್ತೆ ನೋಡಿ, ಎಷ್ಟು ಈಸಿಯಾಗಿ ಅಲ್ಲಿ ನೀಟಾಗಿ ಕೂರುತ್ತೆ ಗೊತ್ತಾ. ಅದು ವೇರ್ ಮಾಡಿದವಾಗ ಗೊತ್ತಾಗುತ್ತೆ ನಿಮಗೆ. ಈ ಟಿಪ್ಸನ್ನು ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ ಗೊತ್ತಾ. ಅದು ಗೊತ್ತಾದಮೇಲೆ ನೀವೇ ನನಗೆ ಹೇಳ್ತೀರಾ. ನೀವು ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ನನಗೆ ನೀವು ಕಮೆಂಟ್ ಮಾಡಿ, ಪರವಾಗಿಲ್ಲ. ಆವಾಗ ನಾನು 100% ಅದು ಸರಿ ಹೋಗುತ್ತೆ. ಹಾಗೆ ಹೇಳಿ ನಾನು ಜಾಸ್ತಿ ಕೊಡಬೇಕು ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಜಾಸ್ತಿ ಕೊಡೋಕೆ ಹೋಗ್ಬಾರ್ದು. ತುಂಬ ಜಾಸ್ತಿ ಏನಾದ್ರು ಲೆಂತ್ ತೊಗೊಂಡ್ಬಿಟ್ರೆ ಅಲ್ಲಿ ಲೂಸ್ ಬಂದ್ಬಿಡುತ್ತೆ. ಫಿಟ್ಟಾಗಿ ಕುತ್ಕೊಳ್ಳಲ್ಲ ಆವಾಗ. ಶೋಲ್ಡ್ರ್ ಅಪ್ ಆಗುತ್ತೆ, ಇನ್ನೇನೋ ರಿಂಕಲ್ಸ್ ಬರುತ್ತೆ, ಒಂಥರ ಚೆನ್ನಾಗಿ ಕೂರಲ್ಲ ಆವಾಗ ಅಲ್ಲಿ. ಹಾಗಾಗಿ ಅದಕ್ಕೊಂದು ಲೆಕ್ಕಾಚಾರ ಅಂತ ಇರುತ್ತೆ ಅಲ್ವಾ. ಅವ್ರ ಬಾಡಿ ನೋಡಿಬಿಟ್ಟು ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ನಮ್ಗೆ ಗೊತ್ತಾಗುತ್ತೆ. ಫಸ್ಟು 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಆಮೇಲೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಕೆಲವರಿಗೆ 1 ಇಂಚೇ ಸಾಕಾಗುತ್ತೆ. ಅದು ನೀವು ಕಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗ್ತಾನೆ ನಿಮಗೆ ಗೊತ್ತಾಗುತ್ತೆ. ಅಥವಾ ನಿಮ್ಮ ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಆಮೇಲೆ ಕಸ್ಟಮರಿಗೆ ಮಾಡಿ. ಆವಾಗ ನಿಮ್ಗೆ ಅದೇ ಗೊತ್ತಾಗುತ್ತೆ, ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಮಾಡಿ ಕಟ್ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ, ಆಮೇಲೆ ಹೇಳಿ ಅದು ನಿಜವಾಗ್ಲೂ ಈ ಐಡಿಯಾ ನನಗೆ ಹೆಲ್ಪ್ ಆಯಿತು ಅಂತ. ಸಾರಿ ನನಗೆ ಸ್ವಲ್ಪ ನೆಗಡಿ ಇದೆ ಅದಕ್ಕೋಸ್ಕರ. ಹಾಗಾಗಿ ನಿಮಗೆ ಇದು ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಯೋಗ ಪಟ್ಟಿ ಅಟ್ಯಾಚ್ ಮಾಡಿಬಿಟ್ಟು ಅಲ್ಲೊಂದು 2 ಇನ್ನು ನಾಚ್ ಹಾಕಬೇಕು. ಅಲ್ಲಿ ಶೇಪ್ ಇರುತ್ತಲ್ವಾ, ಅದು ನೀಟಾಗಿ ಕೂರುತ್ತೆ. ಇಲ್ಲಾಂದರೆ ಒಂದು ಟೈಟಾಗಿ ಇಟ್ಕೊಳ್ಳೋ ಥರ ಆಗುತ್ತೆ. ಇದೆಲ್ಲ ನೋಡಿ ಚಿಕ್ಕ ಟಿಪ್ಸ್ಗಳು ನನ್ನ ವೀಡಿಯೋದಲ್ಲಿ ನಿಮಗೆ ತುಂಬ ಸಿಗುತ್ತೆ. ಈ ಥರ ಟಿಪ್ಸ್ಗಳೆಲ್ಲ ಈ ಥರ ಟರ್ನ್ ಮಾಡಿಬಿಟ್ಟು ಒಳಗಡೆ ನಾಚ್ ಹಾಕ್ಬಿಟ್ಟು ಟರ್ನ್ ಮಾಡಿದರೆ ನೀಟಾಗಿ ಕೂರುತ್ತೆ. ಒಳ್ಳೆ ಫಿಟ್ಟಾಗಿ ಐರನ್ ಮಾಡಿ ಮೈ ಮೇಲೆ ಹಾಕಿರೋ ಥರ ಕೂತ್ಕೊಳ್ಳುತ್ತೆ ಅದು. ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾನು ಹೇಳೋದನ್ನು, ಆವಾಗಲೇ ನಿಮಗೆ ಹೌದು ಅಂತ ಅನಿಸೋದು. ಅದು ಮಾಡಿ ನೀವು ಎಷ್ಟೋ ಬ್ಲೌಸ್ ಹೊಲ್ದಿರ್ಬೋದು, ಎಷ್ಟೋ ಜನರ ಟಿಪ್ಸ್ ಎಲ್ಲ ಕೇಳಿರ್ಬೋದು. ನಾನು ಹೇಳೋದು ಕೂಡ ನೀವು ಫಾಲೋ ಮಾಡಿ ನೋಡಿ. ಕಟಿಂಗ್ ಮಾಡುವಾಗಲೇ ಇದೆಲ್ಲ ಮಾಡ್ಕೊಂಡು ನೋಡಿ ಎಷ್ಟು ಸ್ಪೇಸ್ ಸಿಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಲ್ವಾ. ನೋಡಿ ಅದು ಎಷ್ಟು ಸ್ಪೇಸ್ ಸಿಗುತ್ತೆ ಅಂತ ನೀಟಾಗಿ. ಕೆಲವರು ಆ ಡಾಟ್ ಲೆಂತನ್ನು ಚಿಕ್ಕದಾಗಿ ಕೊಡ್ತಾರೆ, ಯಾಕೆಂದರೆ ಅವರು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾರಲ್ಲ ಫ್ರಂಟಲ್ಲಿ. ಡಾಟ್ ಲೆಂತೇ ಸಿಗಲ್ಲ ಅಲ್ಲಿ. ಬಷ್ಟು ಸೈಜು ದೊಡ್ಡದಾಗಿರುವಾಗ ಆ ಡಾಟ್ ಲೆಂತ್ ಕೆಲವರು 2 ಇಂಚೆಲ್ಲ ಕೊಡ್ತಾರೆ. ಸಾಕಾಗಲ್ಲ ಅದು ತುಂಬ ತಪ್ಪು. 2 ಇಂಚೆಲ್ಲ ಎಲ್ರಿ ಸಾಕಾಗುತ್ತೆ, ಅದು ಸ್ಪೇಸೇ ಸಾಕಾಗಲ್ಲ ಅಲ್ಲಿ. ಅಯ್ಯೋ, ನನ್ನ ಹತ್ರ ಬರೋ ಕಸ್ಟಮರ್ ಹೇಳ್ತಾರಲ್ಲ, ಅಯ್ಯೋ ನನಗೆ ಇದು ನಿಜವಾಗ್ಲೂ ನೀವು ಹೊಲಿಯೋದು ಚೆನ್ನಾಗಿರುತ್ತೆ ಅಂತ ನನ್ನ ಹತ್ರ ಹೇಳ್ತಾರೆ ಗೊತ್ತಾ. ಹಾಗಾಗಿ ಆ ಬಸ್ಟ್ ಲೆಂತೆಲ್ಲ ಅವ್ರ ಬಾಡಿ ಸೈಜ್ ಮೇಲೆ ಲೆಂತ್ ಕೊಡಬೇಕಾಗುತ್ತೆ. ಕೆಲವರು ಫ್ರಂಟು ಬ್ಯಾಕು ನೋಡ್ಕೊಳ್ತಾರೆ, ಬ್ಯಾಕ್ಗಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಫ್ರಂಟ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಡ್ತಾರೆ. ಅದು ಬಸ್ಟ್ ಲೆಂತೆಲ್ಲ ಎಷ್ಟು ಅದು ಜಾಸ್ತಿ ಸಿಗಲ್ಲ ಸ್ಪೇಸಲ್ಲಿ. ಹಾಗಾಗಿ ನೀವು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬು, ಕಮೆಂಟು ಎಲ್ಲ ನನ್ನನ್ನು ಇನ್ನೂ ಹೆಚ್ಚು ಮೋಟಿವ್ ಮಾಡುತ್ತೆ. ಹಾಗಾಗಿ ಇದೆಲ್ಲ ನೀವು ಫಾಲೋ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಹೆಚ್ಚು ಇದು ಇನ್ನೂ ಹೆಚ್ಚು, ನನಗಿಂತ ಹೆಚ್ಚು ನಿಮ್ಗೆ ಐಡಿಯಾ ಬರಲಿ, ಇದರಲ್ಲಿ ಒಳ್ಳೊಳ್ಳೆ ಐಡಿಯಾ ಬರಲಿ. ನೀವು ಇನ್ನೂ ಹೆಚ್ಚು ಇಂಪ್ರೂವ್ ಆಗಿ ನಾವೆಲ್ಲರೂ ಬೆಳೆಯೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ, ಬೆಳೆಯೋಣ. ನಾವೆಲ್ಲ ಕನ್ನಡದವರು
ಒಬ್ರಿಗೊಬ್ರು ಹೆಲ್ಪ್ ಮಾಡಿಬಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಮುಂದೆ ಬರೋಣ, ಇಂಪ್ರೂವ್ ಆಗೋಣ. ಮತ್ತು ಟೈಲರ್ ಮಾಡಿದರೆ ಕೆಲವರಿಗೆ ಹೀಟ್ ಆಗುತ್ತೆ, ಬೆನ್ನು ಬರುತ್ತೆ, ಏನೇನೋ ಹೇಳ್ತಾರೆ. ಹೌದು, ಇಲ್ಲ ಅಂತ ಹೇಳಲ್ಲ. ಆದರೂ ಕೂಡ ಅದಕ್ಕೆ ತಕ್ಕನಾಗಿ ರೆಮಿಡಿ ಮಾಡಿಕೊಂಡು ಬಾರ್ಲಿ ನೀರೆಲ್ಲ ಕುಡಿದ್ರೆ ಬಾಡಿ ತಂಪಾಗುತ್ತೆ. ಅದೆಲ್ಲ ರೆಡಿ ಮಾಡಿಬಿಟ್ಟು ಕಾಯಿಸ್ಬಿಟ್ಟು ಬೇಯಿಸು. ನಾವು ಒಂದು ಬಾಟ್ಲಲ್ಲಿ ಪಾತ್ರೆಲಿ ಹಾಕ್ಬಿಟ್ಟು ನಾವು ಒಲಿಯೋ ಜಾಗದಲ್ಲೇ ಒಂದು ತಂದು ಇಟ್ಕೊಂಡು ಅದ್ರ ಆವಾಗ ಕುಡಿತಾ ಎದ್ದೋಗಿ ನಾವು ಕುಡಿಯಲ್ಲ, ಅಲ್ಲೇ ತಂದು ಇಟ್ಕೊಂಡ್ರೆ ನೀಟಾಗಿ ಕುಡಿತೀವಿ. ನೋಡಿ, ಈಗ ನಾನು ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂತೀರಲ್ಲ, ನೆಕ್ಕನ್ನು ಪೈಪಿಂಗ್ ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನು ಗಮನಿಸಿ ಇದನ್ನು ಒಂದು ಪ್ರೆಷರ್ ಪುಟ್ ಅಟ್ಯಾಚ್ ಮಾಡಬೇಕು. ಹಿಂದಗಡೆ ಬಾಡಿ ಪೀಸನ್ನು ಸ್ವಲ್ಪ ಫ್ರೀಯಾಗಿ ಕೊಡಬೇಕು. ಈ ಮೇಲ್ಗಡೆ ಪೈಪಿಂಗ್ ಪೀಸನ್ನು ಲೈಟಾಗಿ ಎಳಿಬೇಕು, ತುಂಬ ಅಲ್ಲ, ಲೈಟಾಗಿ ಎಳಿಬೇಕು. ಆ ಎಳೆಯುವಾಗ ಗ್ರಿಪ್ ಸಿಗುತ್ತೆ ನೋಡಿ, ಬೆರಳು ಹಂಗೆ ಇಟ್ಕೋಬೇಕು. ಆ ಬೆರಳ ಹಿಂದಗಡೆ ಫ್ರೀ ಕೊಡಬೇಕು, ಮೇಲ್ಗಡೆ ಲೈಟಾಗಿ ಎಳಿಬೇಕು. ಅದು ಆ ಶೋಲ್ಡ್ರ್ ಡ್ರಾಪ್ ಆಗೋದನ್ನು ತಡೆಯುತ್ತೆ. ಈ ಥರ ಪೈಪಿಂಗ್ ಅಟ್ಯಾಚ್ ಮಾಡುವಾಗ ಮಾಡಿದರೆ ಈ ಥರ ಲೈಟಾಗಿ ಎಳಿಬೇಕು. ಕೆಳಗಡೆ ಕೈ ಇಟ್ಕೊಂಡಿಲ್ಲ, ಲೈಟಾಗಿ ಎಳೆದ್ಬಿಟ್ರೆ ರಿಂಕಲ್ಸ್ ಬಂದ್ಬಿಡುತ್ತೆ ಹಿಂದಗಡೆ. ಹಾಗಾಗಿ ಎರಡು ಬ್ಯಾಲೆನ್ಸ್ ಮಾಡಬೇಕು ನಾವು. ಈ ಬ್ಯಾಲೆನ್ಸ್ ಮಾಡ್ತಾ ಈ ಥರ ನೀಟಾಗಿ ಅಟ್ಯಾಚ್ ಮಾಡಬೇಕು. ಆವಾಗ ಶೋಲ್ಡ್ರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ. ತುಂಬ ಟಿಪ್ಸ್ ಇದೆ ಶೋಲ್ಡ್ರ್ ಡ್ರಾಪ್ ಆಗದೆ ಇರೋದಕ್ಕೆ, ತುಂಬ ಟಿಪ್ಸ್ಗಳಿದೆ. ಅದು ಮುಂದೆ ತಿಳಿಸ್ತೀನಿ ನಾನು ನಿಮಗೆ. ಅದು ಮಾಡ್ತಾ ಮಾಡ್ತಾ ತುಂಬ ನೀಟಾಗಿ ಬರುತ್ತೆ ಬ್ಲೌಸ್ಗಳು. ಹಾಗಾಗಿ ಒಳ್ಳೊಳ್ಳೆ ಫುಡ್ ತೊಗೊಂಡು ನಾವು ಇದನ್ನು ಫಾಲೋ ಮಾಡಿದರೆ ನಮಗೆ ಹೆಲ್ತಿಯಾಗಿಯೂ ಇರ್ತೀವಿ, ನಮಗೆ ಕಾಸು ಬರುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಆಗ್ತಾರೆ, ನಮಗೂ ಖುಷಿಯಾಗುತ್ತೆ. ನಮ್ಮ ಮನೇಲಿ ಇದ್ದುಕೊಂಡು ಆರಾಮಾಗಿ ಇದೆಲ್ಲ ಮಾಡ್ತಾ ಇದ್ದರೆ ನಮ್ಮ ಖರ್ಚಿಗೆ ಒಂದಷ್ಟು ಆಗುತ್ತಲ್ವ. ಇದೆಲ್ಲ ನಾವು ಪ್ಲ್ಯಾನ್ ಮಾಡಿ ಮಾಡಬೇಕು. ಬೇಜಾರು ಮಾಡಿಕೊಂಡ್ರೆ ಅಯ್ಯೋ ಹೀಟಾಗ್ಬಿಡುತ್ತೆ ಅಂದ್ಕೊಂಡೆಂದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸದಲ್ಲೂ ಅದರದ್ದೇ ಅದೊಂದು ರಿಸ್ಕ್ ಇದ್ದೇ ಇರುತ್ತೆ ಅಲ್ವಾ. ಇದೆಲ್ಲ ಕೆಲಸಲ್ಲೂ ಇದೆ ಅಲ್ವಾ. ಯಾರ್ಯಾರು ಮನೇಲಿ ಇದ್ದು ಸುಮ್ಮನೆ ಟೈಮ್ ಪಾಸ್ಕೊಂಡಿರ್ತೀರೋ ಇದೆಲ್ಲ ಸ್ವಲ್ಪ ಟ್ರೈ ಮಾಡಿ ನೋಡಿ. ಸ್ಟಿಚ್ಚಿಂಗು ಅನ್ನೋದು ನಮ್ಮ ಕ್ರಿಯೇಟಿವಿಟಿಯನ್ನು ತೋರಿಸುತ್ತೆ. ನಾವು ಎಷ್ಟು ಇದರಲ್ಲಿ ತಲೆ ಓಡಿಸ್ತೀವಿ, ಎಷ್ಟು ಕ್ರಿಯೇಟಿವ್ ಮೈಂಡ್ ಓಡಿಸ್ತೀವಿ. ಸ್ಟಿಚ್ ಮಾಡೋದು ಅಂದರೆ ಒಂದು ಕೇವಲ ಅಲ್ಲ, ಅದರಲ್ಲಿ ಎಷ್ಟು ಒಂದು ಇದಿದೆ ಗೊತ್ತಾ. ಇದು ಒಂದೆರಡು ನಾಚ್ ಹಾಕ್ಕೊಳ್ಳಿ, ಈ ಥರ ನೀಟಾಗಿ ನಾನು ಟರ್ನ್ ಆಗುತ್ತೆ. ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಲೈಟಾಗಿ ಈ ಥರ ಮಾಡಿ ಅದನ್ನ ನೀಟಾಗಿ ಪೈಪಿಂಗ್ ಬರುತ್ತೆ. ಹಾಗಾಗಿ ಇದೆಲ್ಲ ನಾವು ಫಾಲೋ ಮಾಡ್ಕೋಬೇಕು. ಕೆಲವ್ರು ಹೇಳ್ತಾರಪ್ಪ 10-15 ಬ್ಲೌಸ್ ಹೊಲಿತೀನಿ ಒಂದು ದಿವಸಕ್ಕೆ ಅಂತ. ಅದಂತೂ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಒಂದು ಸ್ಟಿಚ್ಚಿಂಗು, ಒಂದು ಬ್ಲೌಸು ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಟೈಮ್ ಕೊಟ್ಟಾಗ ಮಾತ್ರ ಅದು ನೀಟಾಗಿ ಬರೋಕ್ಕೆ ಚಾನ್ಸ್ ಇರುತ್ತೆ ಅಲ್ವಾ. ದಬ 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 ಹೊಲಿದ್ರೆ ಕೆಲವೊಂದು ಶೇಪ್ಗಳು ಇದೆಲ್ಲ ಅದು ಹೇಗೆ ಕುತ್ಕೊಳ್ಳುತ್ತೆ. ಕೈ ಫಾಸ್ಟ್ ಆದಮೇಲೆ ಫಾಸ್ಟ್ ಆಗುತ್ತೆ, ಒಪ್ಕೊಳ್ಳೋಣ. ಆದರೂ ಕೂಡ ನಾವೇನೋ ಯಾರನ್ನ ಮೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡಬಾರ್ದು. ಅದೇ ಅದಕ್ಕೊಂದು ಟೈಮ್ ಕೊಟ್ಟು ನಾವು ಮಾಡಿದರೆ ನೀಟಾಗಿ ಬರುತ್ತೆ. ಬ್ಲೌಸಲ್ಲಾಗಲಿ ಚೂಡಿದಾರಾಗಲಿ. ಹಾಗಾಗಿ ಚೂಡಿದಾರಲ್ಲೂ ಕೂಡ ನಾನು ಕಟ್ಟಿಂಗು ಸ್ಟಿಚಿಂಗು ಎಲ್ಲವನ್ನೂ ನಿಮಗೆ ಮುಂದೆ ತಿಳಿಸ್ತೀನಿ. ಕಟ್ಟಿಂಗಲ್ಲೂ ಕೂಡ ಆಮೇಲೆ ಇದು ಅನಾರ್ಕಲಿ 12 ಪೀಸು ಎಲ್ಲ ಸೇರಿಸಿ ಅನಾರ್ಕಲಿ ಕಟ್ ಮಾಡೋದು, ಫ್ರಿಲ್ ಕೊಟ್ಟು ಕಟ್ ಮಾಡೋದು, ಮಕ್ಕಳ ಲಂಗ ಬ್ಲೌಸು, ಫ್ರಾಕು ಎಲ್ಲವನ್ನೂ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ನೀವು ನನಗೆ ಅಲ್ವಾ. ನೀವು ಸಬ್ಸ್ಕ್ರೈಬಿಂದನೇ ನನ್ನ ವೀಡಿಯೋ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಬರುತ್ತೆ, ಇನ್ನೂ ಇಂಟ್ರೆಸ್ಟಾಗಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಾಧ್ಯವಾದರೆ ಶೇರ್ ಮಾಡಿ, ಆಯಿತಾ. ಇದೆಲ್ಲ ನೀವು ನೋಡಿಕೊಂಡು ಟಿಪ್ಸ್ ಎಲ್ಲ ಫಾಲೋ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ ನಾನು. ನನ್ನ ಈ ಪ್ರಯತ್ನ ನಿಮಗೆ ಅನುಕೂಲ ಆದರೆ ನನಗೂ ತುಂಬಾ ಖುಷಿ. ಇದೆಲ್ಲ ಮಾಡುವಾಗ ನೀಟಾಗಿ ನಿಧಾನಕ್ಕೆ ಮಾಡ್ಕೋಬೇಕು. ಮುಂದೆ ಕಾಲರ್ದೆಲ್ಲ ನಾನು ಮಾಡ್ತಾಯಿದ್ದೀನಿ, ಅದೆಲ್ಲ ನಿಮಗೆ ವೀಡಿಯೋ ಹಾಕ್ತೀನಿ. ಹಾಫ್ ಕಾಲರು ಅದೆಲ್ಲ ಮಾಡ್ತಾಯಿದ್ದೀನಿ ನಾನು, ಮುಂದೆ ಮಾಡ್ತೀನಿ. ಕಸ್ಟಮರ್ದಿದೆ ಅದೆಲ್ಲ. ನಾವೊಂದು ಸ್ವಲ್ಪ ಹೆಲ್ತ್ ಸ್ವಲ್ಪ ಇದು ಮಾಡಿಬಿಟ್ಟು ಮತ್ತು ಕೆಲವೊಂದೆಲ್ಲ ನಾನು ಬೇರೆ ಒಂದು ಕೋರ್ಸ್ ಬೇರೆ ಮಾಡ್ತಾಯಿದ್ದೀನಿ, ಅದಕ್ಕೂ ಬೇರೆ ಟೈಮ್ ಕೊಡ್ತಾಯಿದ್ದೀನಿ. ಹಾಗಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಮತ್ತು ಇದೆಲ್ಲ ನಮಗೊಂಥರ ಬೋರ್ ಆಗುತ್ತೆ, ಮೈಂಡು ಬೇಜಾರಾಗುತ್ತೆ ಅಂತ. ಅದೆಲ್ಲ ಸರಿಯಾಗಬೇಕು ಅಂದರೆ ನಾವು ಒಂದು ಸ್ವಲ್ಪ ಹೊತ್ತು ಬೆಳಗ್ಗೆ ಮೆಡಿಟೇಷನ್ ಮಾಡಬೇಕು.
ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಎಷ್ಟು ಸಾಧ್ಯ ಸ್ಟಾರ್ಟಿಂಗಲ್ಲಿ ಒಂದು 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಆ ಮೆಡಿಟೇಷನ್ ಮಾಡಿದರೆ ನಮಗೆ ನಿಜವಾಗ್ಲೂ ಎಷ್ಟು ಕಾಮ್ನೆಸ್ ಬರುತ್ತೆ ಗೊತ್ತಾ? ನಮ್ಮನ್ನು ನಾವು ಅರ್ಥಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಪೇಷನ್ಸ್ ಬರುತ್ತೆ, ಎಷ್ಟು ನಾವು ಕಾಮ್ ಆಗ್ತೀವಿ, ಎಷ್ಟೋ ಕಾಯಿಲೆಗಳು ಅದರಿಂದ ವಾಸಿ ಆಗುತ್ತೆ ನಮಗೆ. ಹಾಗೆ ಮನೇನಂತೂ ಮ್ಯಾನೇಜ್ ಮಾಡೋಕ್ಕೆ ಎಲ್ಲ ಕೆಲಸಕ್ಕೂ, ಮನೆ ಅಂತ ಒಂದಲ್ಲ, ಯಾವುದೇ ಕೆಲಸಕ್ಕೂ ಕೂಡ ಮೆಡಿಟೇಷನ್ ಮಾಡಿದವ್ರು ಹೇಗೆ ಕೆಲಸ ಮಾಡುತ್ತಾರೆ, ಮೆಡಿಟೇಷನ್ ಮಾಡದೇ ಇರೋರು ಹೇಗೆ ಕೆಲಸ ಮಾಡ್ತಾರೆ ಅಂದರೆ ಅದು ನಿಜವಾಗ್ಲೂ ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ಅಂತೆ ಅದು. ಹಾಗಾಗಿ ನೋಡಿ, ಈ ಥರ ಎಲ್ಲ ಸ್ಟಿಚಿಂಗ್ ಎಲ್ಲ ಅಡ್ಜಸ್ಟ್ ಮಾಡೋದು ನಾವು ಕಲ್ತ್ಕೋಬೇಕು. ಮಿಷಿನಲ್ಲಿ ಟೈಲರ್ ಆದವರು ಒಂದೊಂದಕ್ಕೂ ನಾವು ಯಾರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ನೋಡಿ, ಇದೆಲ್ಲ ನೀಟಾಗಿ ಕಲ್ತ್ಕೋಬೇಕು. ನಾವು ಸ್ವಲ್ಪ ಸ್ವಲ್ಪ ಕಲಿಬೇಕು ಇದರೆಲ್ಲ. ಎಲ್ಲರೂ ಯಾರನ್ನ ಕರೆಯೋದು ಅವಾಗ ರಿಪೇರಿ ಮಾಡೋಕ್ಕೆ? ನಾವು ಸಿಗಲ್ಲ ಜನಗಳು. ಅದೇನು ಸ್ವಲ್ಪ ಸ್ವಲ್ಪ ಇರೋದೆಲ್ಲ ನಾವೇ ಕಲ್ತ್ಕೋಬೇಕು. ಈ ಥರ ಎಲ್ಲ ಮಾಡ್ಬಿಟ್ಟು ನಾನು ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಅರ್ಥ ಆಗಲಿ ಅಂತ. ಆ ಟಿಪ್ಸ್ ಎಲ್ಲ ಹೇಳ್ತಾ ಮಾಡ್ತಾ ಇದ್ದೀನಿ. ಡಿಸೈನ್ ಬ್ಲೌಸ್ಗಳು ಇದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಲೆಂತಿ ಆಯಿತು ಅನಿಸುತ್ತೆ, ಆದರೂ ಕೂಡ ನೀವು ಈ ಟಿಪ್ಸ್ ಎಲ್ಲ ನಿಮಗೆ ಅನುಕೂಲ ಆಯಿತು ಅಂದ್ಕೊಂಡಿದ್ದೀನಿ, ನಾನು ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಜೀವನದಲ್ಲಿ ಅವ್ರು ಯಾರೋ ನಮಗೆ ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅನ್ನೋದೆಲ್ಲ ನಾವು ಬಿಟ್ಬಿಡಬೇಕು. ಯಾಕೆಂದರೆ ನಾವು ಬಂದಿದ್ದೀವಿ ಭೂಮಿಗೆ, ನಾವೇ ನಮಗೋಸ್ಕರ ನಾವೇ ಮಾಡಬೇಕು ಅಲ್ವಾ? ಫ್ಯಾಮಿಲಿಗೋಸ್ಕರ ಮಾಡಬೇಕು, ನಮಗೋಸ್ಕರ ನಾವು ಮಾಡ್ಕೋಬೇಕು. ನಾವು ಹುಟ್ಟಿ ಬಂದಿರೋದು ಅದಕ್ಕೆ ಅಲ್ವಾ? ಭಗವಂತ ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ, ಕೈ ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ. ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕಲ್ಲ ನಾವು. ಅದೆಲ್ಲ ಮಾಡಿಕೊಂಡು ನಾವು ಅದೆಲ್ಲ ಗ್ರ್ಯಾಟಿಟ್ಯೂಡ್ ಕೊಡಬೇಕು ಭಗವಂತನಿಗೆ ನಾವು, ಗೊತ್ತಾ? ಇದು ಈ ಥರ ಎಲ್ಲ ನಾವು ಮಾಡುವಾಗ ನಮಗೆ ನಿಜವಾಗ್ಲೂ ಕೆಲಸದಲ್ಲಿ ಬೇಜಾರೇ ಅನಿಸಲ್ಲ. ನಮ್ಮ ಥಿಂಕ್ ಮಾಡೋ ರೀತಿಯಲ್ಲಿ ನಾವು ಕೆಲಸಗಳನ್ನು ನಿಜವಾಗ್ಲೂ ಮಾಡ್ತೀವಿ. ಅದು ತುಂಬ ಬೇಜಾರು ಮಾಡಿಕೊಂಡ್ರೆ ನಮಗೆ ಹೆವಿ ಅನಿಸುತ್ತೆ ಕೆಲಸ. ತುಂಬ ಬೋರ್ ಆಗಿಬಿಟ್ಟು ಆ ಕೆಲಸನೂ ನೀಟಾಗಿ ಬರಲ್ಲ. ಹಾಗಾಗಿ ನಾವು ಖುಷಿಯಾಗಿ ಮಾಡಬೇಕು ನಮ್ಮ ಕೆಲಸವನ್ನು. ನೋಡಿ, ಆ ಸ್ಲೀವ್ ಹೇಗೆ ಶೇಪ್ ಇದೆ ಅದೇ ಥರ ಅಟ್ಯಾಚ್ ಮಾಡಬೇಕು ನಾವು. ಎಳೆದು ಪಿಳೆದು ಎಲ್ಲ ಮಾಡೋಕ್ಕೋದ್ರೆ ಆ ಶೇಪೇ ಹೊರಟೋಗ್ಬಿಡುತ್ತೆ. ಆ ನಾಚು ಸೇರಿಸ್ಬೇಕು. ಆ ಥರ ಅಟ್ಯಾಚ್ ಮಾಡಬೇಕು. ಕಟ್ಟಿಂಗಲ್ಲಿ ನಾವು ನೀಟಾಗಿ ಮಾಡಬೇಕು. ಆ ಬ್ಲೌಸ್ ಹಾಕ್ಕೊಂಡವರಿಗೆ, ಕಸ್ಟಮರಿಗೆ ಅಷ್ಟು ಖುಷಿಯಾಗುತ್ತೆ. ನೀವು ಇದೆಲ್ಲ ಫಾಲೋ ಮಾಡ್ತಾ ಸ್ಟಿಚ್ ಮಾಡಿದರೆ, ನೀವು 4 ಬ್ಲೌಸ್ ಹೊಲಿಯೋ ಕಡೆ 3 ಬ್ಲೌಸ್ ಹೊಲಿರಿ, 3 ಹೊಲಿಯೋದ ಕಡೆ 2 ಹೊಲಿರಿ. ಅದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಕಸ್ಟಮರು 100% ನಿಮ್ಮ ಹತ್ರ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಇಲ್ಲ ಅಂದರೆ ನೀವು ಬೇಗ ಹೊಲಿಬೇಕು, ಅರ್ಜೆಂಟು, ಬೇಜಾರು ಮಾಡಿಕೊಂಡು ಏನಾದ್ರು ಹೊಲಿತು ಅಂದರೆ ಆ ಬ್ಲೌಸ್ ಅವರಿಗೆ ಇಷ್ಟ ಆಗಲ್ಲ. ಕೇಳದೆ ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ಬರಲ್ಲ. ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ ಅಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ನೀವು ಮಾಡಿ ಕೊಡಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ಮಾಡಿ, ಕಟಿಂಗ್ ನೀಟಾಗಿ ಕಲ್ತ್ಕೊಳ್ಳಿ. ಮಾಡಿಕೊಂಡು ಕಟಿಂಗ್ ಎಷ್ಟು ಇಂಪಾರ್ಟೆಂಟು, ಸ್ಟಿಚಿಂಗು ಕೂಡ ಇಂಪಾರ್ಟೆಂಟೇ ಇದೆ. ಎಳಿಯೋದು ಮಾಡೋದು ಎಲ್ಲ ಮಾಡಬಾರ್ದು. ಆ ಕ್ರಾಸ್ ಕಡೆ, ನೆಕ್ ಕಡೆ ಎಲ್ಲಾದರೆ ತುಂಬ ಹುಷಾರಾಗಿ ಮಾಡಬೇಕು. ಅಲ್ಲಿ ನೆಕ್ಕು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ನೋಡಿ, ಆ ಸ್ಲೀವೆಲ್ಲ ಆ ಥರ ಪ್ಲ್ಯಾನ್ ಮಾಡಿ ಹೊಲಿಬೇಕು, ಬೇಗ ಆಗುತ್ತೆ. ನಾನು ನೋಡಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ, ಆ ಥರ ಬಟ್ಟೆ ಹಿಡ್ಕೊಂಡು ಮಾಡಿದರೆ ಸ್ವಲ್ಪ ಕೆಲಸ ಒಂಚೂರು ಫಾಸ್ಟ್ ಆಗುತ್ತೆ. ಹಾಗಾಗಿ ಅದೇ ಹೇಳ್ತಾರಲ್ಲ, ಕಸ್ಟಮರದ್ದು ಬಟ್ಟೆ ನಾವು ಸರ್ಕಾರ ಕೆಲಸ, ದೇವ್ರ ಕೆಲಸ ಅಂತ ಹೇಳ್ತಾರಲ್ಲ, ಅದೇ ಥರ ನಮ್ಮ ಕೆಲಸ ಇದು ದೇವರ ಕೆಲಸ. ರಾಜ್ಕುಮಾರ್ ಹೇಳ್ತಾರಲ್ಲ, ನಮ್ಮ ದೇವರುಗಳು ಅಂತ, ಅಭಿಮಾನಿಗಳೇ ದೇವರು ಅಂತ. ನಮ್ಮ ಕಸ್ಟಮರೇ ನಮಗೆ ದೇವರು ಅಲ್ವಾ? ಅವ್ರ ಅಭಿಮಾನಿಗಳನ್ನ ದೇವರು ಅಂದರು, ನಮ್ಮ ಕಸ್ಟಮರ್ ನಮಗೆ ದೇವರು. ಆ ಥರ ಅಂದ್ಕೊಂಡು ನಾವು ಕೆಲಸ ಮಾಡಿದರೆ ದೇವರು ನಮಗೆ ನಿಜವಾಗ್ಲೂ ಆಶೀರ್ವಾದ ಮಾಡ್ತಾರೆ, ಗೊತ್ತಾ? ಕೆಲವ್ರು ಹೇಳ್ತಾರಲ್ಲ, ಹಂಗೆ ಮಾಡಿಬಿಡಿ, ಹಿಂಗೆ ಮಾಡಿಬಿಡಿ, ಏನೋ
ದೃಷ್ಟಿ ತೆಗೀರಿ, ಎಲ್ಲ ಎಲ್ಲ ಕಷ್ಟಗಳು ಕಳಿಯುತ್ತೆ, ಏನೋ ಮಾಡಿದ್ರೆ ಕಷ್ಟಗಳು ಕಳಿಯುತ್ತೆ ಅಂತ ಏನೇನೋ ಹೇಳ್ತಾರೆ. ಅದೆಲ್ಲ ಮಾಡಿದರೆ ಕಷ್ಟಗಳು ಕಲಿಯೋದಲ್ಲ, ನಾವು ಎಫರ್ಟ್ ಹಾಕಬೇಕು, ಸ್ವಲ್ಪ ಕಷ್ಟಪಡಬೇಕು. ಆವಾಗ ಭಗವಂತ ನಮಗೆ ಕಷ್ಟಗಳನ್ನು ದೂರ ಮಾಡ್ತಾನೆ. ಸುಮ್ಮನೆ ಏನೋ ಒಂದು ಪೂಜೆ ಮಾಡೋದು, ಏನೋ ಒಂದು ದೀಪ ಹಚ್ಬಿಡೋದು, ಇನ್ನೇನೋ ಒಂದು ಮಾಡ್ಬಿಡೋದು, ಅದೆಲ್ಲ ಮಾಡ್ಕೊಂಡಿದ್ರೆ ಸಾಕಾಗಲ್ಲ. ಅದೊಂದೇ ಮಾಡಿಬಿಟ್ರೆ ಬಂದ್ಬಿಡುತ್ತಾ ನಮಗೆ? ಇಲ್ಲ, ನಮ್ಮ ಕೆಲಸವನ್ನು ಮಾಡಿ ನಾವು ಅದೆಲ್ಲ ಮಾಡಿದರೆ ನಮಗೆ ದೇವ್ರ ಕೈ ಹಿಡಿತಾನೆ. ಬರೀ ಅದೇ ಒಂದು ಮಾಡ್ಕೊಂಡ್ರೆ ಇದ್ರೆ, ಅದು ಮಾಡ್ಕೊಂಡಿದ್ರೆ ಅದೇ ಒಂದು ಮಾಡ್ಕೊಂಡಿರ್ಬೋದಿತ್ತಲ್ಲ, ಎಲ್ರಿಗೂ ಎಲ್ಲ ಕೆಲಸ ಸಿಕ್ಬಿಡ್ತಾ ಇತ್ತಲ್ಲ, ದುಡ್ಡು ಸಿಕ್ಬಿಡ್ತಾ ಇತ್ತಲ್ವಾ? ಕೆಲವ್ರು ಹೇಳ್ತಾರೆ ಅಲ್ವಾ, ಕೆಲಸ ಮಾಡಿದರೆ ಕೆಲಸ ಮಾಡ್ದೇ ಅದೆಲ್ಲ ಮಾಡ್ಕೊಂಡು ಕುತ್ಕೋಬಾರ್ದು, ನಾವು ಎಲ್ಲವನ್ನು ಮಾಡಬೇಕು. ಕೆಲಸ ಮಾಡ್ತಾ ಮಾಡ್ತಾ ನಾವು ನಮ್ಮ ಎಫರ್ಟ್ ಹಾಕ್ತಾ ಹಾಕ್ತಾ ನಾವು ಅದೆಲ್ಲವನ್ನು ಮಾಡಿದರೆ ಅವಾಗ ವರ್ಕ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿ, ಸ್ಟಿಚಿಂಗ್ ಮಾಡಿ, ಅಡುಗೆ ಮಾಡಿ, ಇನ್ಯಾವುದೇ ಮಾಡಿ, ಅದರಲ್ಲಿ ಅದಕ್ಕೆ ಅಂತ ನಾವು ಒಂದಷ್ಟು ಎಫರ್ಟ್ ಹಾಕಬೇಕಾಗುತ್ತೆ. ಎಫರ್ಟ್ ಹಾಕಿದರೆ ಭಗವಂತ ನಮಗೆ ಅನುಕೂಲ ಮಾಡಿಯೇ ಕೊಡ್ತಾನೆ ಅಲ್ವಾ? ಹಾಗಾಗಿ ಇದಕ್ಕೆಲ್ಲ ಒಂದು ಮಾರ್ಕ್ ಹಾಕ್ಕೊಂಡಿದ್ದಿಲ್ಲ, ಅದ್ರ ಪ್ರಕಾರ ಸ್ಟಿಚ್ ಮಾಡಬೇಕು. ಸೈಡ್ ಸ್ಟಿಚ್ ಆದಮೇಲೆ ಬ್ಲೌಸ್ ರೆಡಿ ಆಯ್ತು ನಮ್ಮದು. ಹಾಗಾಗಿ ನೀಟಾಗಿ ಈ ಥರ ಅಲ್ಲಿ ಬ್ಯಾಕಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ, ನಾನು ಸ್ಟಿಚ್ ಮಾಡುವಾಗಲೇ ಆಚೆ ಕಡೆ ಒಂದು ಮಾರ್ಕ್ ಹಾಕ್ಕೊತಿದ್ದೀನಿ. ಆ ಥರ ಮಾರ್ಕ್ ಹಾಕ್ಕೊಂಡು ಬ್ಯಾಕು ಫ್ರಂಟು ಅಲ್ಲಿ ಎರಡು ಸೇರಿಸಿದ್ರೆ ಮೆಜರ್ಮೆಂಟ್ ಪಕ್ಕ ಬರುತ್ತೆ ಇಲ್ಲಿ ನಮಗೆ ನೋಡಿ. ಆ ಥರ ಸೇರಿಸ್ಬೇಕು ಅಲ್ಲಿ. ಬೇಕಾದ್ರೆ ಫ್ರಂಟಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಮೆಜರ್ಮೆಂಟ್ ಎಷ್ಟಿದೆ ಅಂದ್ಕೊಂಡು ಚೆಕ್ ಮಾಡಿ. ಮಾರ್ಕ್ ಹಾಕಿದ್ದೀನಿ, ಆದರೂ ಒಂದು ಸರಿ ಬೇಕಾದ್ರೆ ನಮಗೆ ಸಮಾಧಾನಕ್ಕೆ ಸ್ಟಾರ್ಟಿಂಗಲ್ಲಿ ಒಂಚೂರು ಈ ಥರ ಎಲ್ಲ ನೋಡ್ಕೊಂಡು ಮಾಡಿದರೆ, ಈ ಥರ ನೋಡಿ ಇಲ್ಲಿ 9 ಬರಬೇಕು, 96 9 ಬರಬೇಕು ಅಲ್ಲಿ. ಈ ಥರ ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಬಿಡಿ. ಬಸ್ಟಲ್ಲೂ ನೋಡಿ, ಬಸ್ಟಲ್ಲೂ ಮೆಜರ್ಮೆಂಟ್ ಆ್ಯಕ್ಚುಲಿ ನೋಡಬೇಕು ಅಲ್ಲಿ 9.75 ಬರಬೇಕು ಅಲ್ಲಿ. ಮೊದಲೇ ಮಾರ್ಕ್ ಹಾಕ್ಕೊಂಡ್ರೆ ಬೇಡ, ಆದರೂ ಒಂದು ಸರಿ ನೋಡ್ಕೊಂಡ್ಬಿಟ್ರೆ ನಮಗೆ ಒಂದು ಸಮಾಧಾನ ಅಲ್ವಾ? ನೋಡಿ ಇಲ್ಲಿ 9.75 ಬರಬೇಕು, 9.75 10. ಅಷ್ಟು ಸ್ಪೇಸ್ ಸಿಕ್ಕಿದರೆ ಮಾತ್ರ ಮುಂದಗಡೆ ಟೈಟ್ ಅನಿಸಲ್ಲ, ನೀಟಾಗಿ ಬರುತ್ತೆ, ಫ್ರೀ ಆಗುತ್ತೆ ಬ್ಲೌಸಲ್ಲಿ. ಈ ಥರ ಸ್ಟಿಚ್ ಹಾಕಿ 3 ಸ್ಟಿಚ್ ಹಾಕಿ ಕೊಟ್ಬಿಟ್ಟು ಒಂದು ಐರನ್ ಮಾಡಿ ಕೊಟ್ಟು ಸೈಡಲ್ಲಿ ಒಂದು ಇದು ಮಾಡಿಬಿಟ್ಟು ಕೊಟ್ಬಿಟ್ರೆ ಬ್ಲೌಸ್ ರೆಡಿ. ಕಸ್ಟಮರಿಗೆ ನಾವು ಹುಕ್ಸ್ ಹಾಕಬೇಕು, ಹುಕ್ಸ್ ಹಾಕಿ ಕೊಟ್ಬಿಟ್ರೆ ಬ್ಲೌಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೆ ವಿಡಿಯೋ ನೋಡ್ತಾ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ, ಎಲ್ಲ ವಿಡಿಯೋ ನೋಡಿದರೆ ನಿಮಗೆ ಇನ್ನೂ ಹೆಚ್ಚು 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 ಒಳ್ಳೊಳ್ಳೆ ವಿಡಿಯೋ ಸಿಗುತ್ತೆ ನಿಮಗೆ. ಇದೆಲ್ಲವನ್ನು ಫಾಲೋ ಮಾಡಬೇಕು ನೀವು. ಮಾಡಿಬಿಟ್ಟು ನೀವು ಒಂದಷ್ಟು ಸ್ಟಾರ್ಟಿಂಗ್ ಎಲ್ಲ ಒಂದಷ್ಟು ಮನೆಯಲ್ಲೇ ಮಾಡಿಬಿಟ್ಟು ಫಸ್ಟು ಒಂದೇ ಸರಿಗೆ ನೀವು ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ನಾನು ಶಾಪ್ ಮಾಡಿಬಿಡ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಆ ತಪ್ಪು ಮಾಡಬೇಡಿ. ಏಕೆಂದರೆ ಶಾಪು ಅಂದರೆ ಅಷ್ಟು ನಾವು ಡೆಡಿಕೇಟ್ ಮಾಡಬೇಕಾಗುತ್ತೆ. ಎಷ್ಟು ಎಫರ್ಟ್ ಹಾಕಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕು ಅದಕ್ಕೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಪಕ್ಕ ಕಲ್ತ್ಕೊಳ್ಳಿ. ಆಮೇಲೆ ನಿಮಗೆ ಧೈರ್ಯ ಬಂತು ಅಂದರೆ ಆಮೇಲೆ ನೀವು ಬೇಕಾದ್ರೆ ಶಾಪ್ ಮಾಡಿ, ಆರಾಮಾಗಿ ಶಾಪ್ ಮಾಡಿಬಿಟ್ಟು ಕೆಲಸದವ್ರು ಇಡಬೇಕು, ಕರೆಂಟ್ ಬಿಲ್ ಅಷ್ಟು ಕಟ್ಟಬೇಕು ಅಲ್ಲಿ. ಹಾಗಾಗಿ ಕಸ್ಟಮರಿಗೆ ಬರಲೇಬೇಕು. ಮನೇಲಿದ್ದರೆ ಹೆಂಗೋ ಆಗುತ್ತೆ, 1-2 ಬ್ಲೌಸ್ ಹೊಲ್ಸ್ಕೊಂಡಿದ್ರು ಆಗಿಬಿಡುತ್ತೆ. ಅಲ್ಲಿಲ್ಲ ಅಂದರೆ ಆಗಲ್ಲ, ಕಸ್ಟಮರಿಗೆ ಸ್ಯಾಲ್ರಿ ಕೊಡಬೇಕು. ಹಾಗಾಗಿ ಅಂಗಡಿ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಟೈಮಿಗೆ ಸರಿಯಾಗಿ ಹೋಗಬೇಕು. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಯೋವರೆಗೆ ನೀವು ಮನೇಲೇ ಮಾಡಿ. ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಬಿಟ್ಟು 3 ಸ್ಟಿಚ್ ಹಾಕ್ಬಿಡಿ. ಈ ಥರ 3 ಸ್ಟಿಚ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ಸ್ಟಿಚ್ ಮಾಡಿರೋ ಬ್ಲೌಸನ್ನು ನೋಡುವಾಗ ನಿಮಗೆ ಖುಷಿ ಅನಿಸುತ್ತೆ, ಗೊತ್ತಾ? ಮತ್ತು ಯಾವುದೇ ಒಂದು ಬ್ಲೌಸ್ ರೆಡಿ ಮಾಡುವಾಗಲೂ ಕೂಡ ನಾವು ಮನಸ್ಸಲ್ಲಿ ಅಂದ್ಕೋಬೇಕು, ಇದು ನಾನು ಕೊಡ್ತಾ ಇರೋ ಕಸ್ಟಮರಿಗೆ ನೀಟಾಗಿ ಬ್ಲೌಸು ಇಷ್ಟ ಆಗೋ ಥರ ಆಮೇಲೆ ಚೆನ್ನಾಗಿ ಕೂತ್ಕೊಳ್ಳಿ, ಇದು ಚೆನ್ನಾಗಿ ಬರಲಿ, ಭಗವಂತ ಅವರಿಗೆ ಇಷ್ಟ ಆಗೋ ಥರ ಈ ಬ್ಲೌಸ್ ರೆಡಿ ಆಗಲಿ ಅಂತ ಒಂದು ಸರಿ ಭಗವಂತನ ನೆನೆಸ್ಕೊಂಡು, ಯಾರೇ ಕಸ್ಟಮರ್ ಬರಲಿ ನಾನು ರೆಡಿ ಮಾಡೋ ಬ್ಲೌಸ್ ಕೊಡುವಗಳು, ಲಂಗಗಳು ಯಾವುದೇ ಆಗಿರಲಿ, ಚೂಡಿದಾರ್ ಆಗಲಿ ಯಾವುದೇ ಆಗಿರಲಿ, ಅವರಿಗೆ ಸ್ಯಾಟಿಸ್ಫೈ ಆಗೋ ಥರ ಆಗಲಿ ಅಂತ ಒಂದು ಸರಿ ಕೈ ಮುಗಿದು ಸ್ಟಾರ್ಟ್ ಮಾಡಿ ಬಟ್ಟೆನ. ಅದು ಚೆನ್ನಾಗಾಗುತ್ತೆ ಅವಾಗ. ಅದು
ನಮ್ಮ ಕೆಲಸ ಪ್ರೀತಿಯಿಂದ ಮಾಡುವಾಗ ಅದಾಗುತ್ತೆ ನೋಡಿ. ಈ ಥರ ರೆಡಿ ಆಯ್ತಲ್ಲ, 3 ಸ್ಟಿಚ್ ಹಾಕ್ಬಿಡ್ಬೇಕು. ಹಾಗೆ ಸ್ಟಿಚ್ ಆಗಿ ನೋಡಿ ಎಷ್ಟು ನೀಟಾಗಿ ನೋಡಿ, ಫ್ರಂಟಲ್ಲಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ಯಾರಿಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದೀರಾ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ನೋಡಿ ನೋಡಿ ಕಪ್ಪಾಕಿರೋ ಥರ ಇದೆ, ಕಪ್ಪು ಕುಣಿಸಿರೋ ಥರ ನೀಟಾಗಿದೆ. ಮತ್ತೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಧನ್ಯವಾದ ಹೇಳ್ತಾ, ಈ ಥರ ಬ್ಲೌಸ್ ರೆಡಿ ಮಾಡಿ ಕೊಟ್ಟು ಕಸ್ಟಮರ್ ನಿಮ್ಮನ್ನು ಖುಷಿಯಾಗಿಬಿಟ್ಟು ಇನ್ನಷ್ಟು ಬ್ಲೌಸ್ಗಳು, ಇನ್ನಷ್ಟು ಸ್ಟಿಚಿಂಗ್ ನಿಮಗೆ ಬರುತ್ತೆ, ಇನ್ನಷ್ಟು ಬಿಸ್ನೆಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಮೆಂಟ್ ಮಾಡಿ ಆಯಿತಾ, ನೆನಪು ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.